ನಮಸ್ಕಾರ ಕುಂಪಲ ಎಂಚ ಉಲ್ಲಾರ ಯಾನ್ ಎಡ್ಡೆ ಉಲ್ಲೆ ಹಾಂ ಯಾನ್ ಮಸ್ತ್ ಉಲ್ಲೆ ನಮಸ್ಕಾರ. ತುಂಬ ನನಗೆ ಏನೋ ಗೊತ್ತಿಲ್ಲ, ಮಂಗಳೂರಿಗೆ ಬರೋದು ಅಂತಂತಂದರೆ ಯಾವುದೋ ಒಂದೊಂದು ಕಾರಣ ಸಿಗ್ತಾ ಇರುತ್ತೆ ನನಗೆ ಮಂಗಳೂರಿಗೆ ಬರುವಂಥದ್ದು. ಅದು ಮಂಗಳೂರು ಮತ್ತು ನನಗೆ ದೇವರೇ ಮಾಡಿರುವಂಥ ಬೆಸಿಗೆ ಅಂತಂದರೆ ತಪ್ಪಾಗಲ್ಲ ರೀ. ಅದು ನಾನು ಭಾಳಷ್ಟು ಕಡೆ ಹೇಳ್ತಾ ಇರ್ತೀನಿ. ನಮ್ಮ ನಾಡಿನಲ್ಲಿ, ನಮ್ಮ ಈ ಮಣ್ಣಿನಲ್ಲಿ ವಿಭಿನ್ನತೆಯಲ್ಲಿ ಇರುವಂಥ ಏಕತೆ ಅಂತ ನಾವೇನು ಹೇಳ್ತೀವಿ ಗೊತ್ತಾ, ಅದಕ್ಕೆ ತುಂಬ ದೊಡ್ಡ ನಿದರ್ಶನ ಇವತ್ತಿನ ಕಾರ್ಯಕ್ರಮ ಅಂತಂದರೆ ತಪ್ಪಾಗಲ್ಲ. ಯಾಕೆ ಅಂತ ಕೇಳಿ, ಒಂದು ಉತ್ತರ ಕರ್ನಾಟಕದ ಹುಬ್ಬಳ್ಳಿಯ ಒಬ್ಬನನ್ನು ಇಲ್ಲಿಯ ಸಾಂಸ್ಕೃತಿಕ ಒಂದು ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಕರೆದಿರೋವಂಥದ್ದು ಇದೆಯಲ್ಲ, ಇದಕ್ಕಿಂತ ಒಂದು ಐಕ್ಯತೆಗೆ ಏಕತೆಗೆ ಒಂದು ಉದಾಹರಣೆ ಬೇಕಾ? ನನಗೆ ನಾನು ಹುಬ್ಬಳ್ಳಿಯವನು, ಉತ್ತರ ಕರ್ನಾಟಕದ ಹುಬ್ಬಳ್ಳಿಯವನು. ಭಾಳ ಜನಕ್ಕೆ ಆಶ್ಚರ್ಯ ಆಗ್ಬೋದು ಒಂದು ಹೇಳಿದ್ರೆ, ನನ್ನ ಊರು ಹುಬ್ಬಳ್ಳಿಯಲ್ಲಿ ಎಷ್ಟು ಜನ ನನಗೆ ಗೆಳೆಯರಿದ್ದಾರೋ ಅಷ್ಟೇ ಜನ ಗೆಳೆಯರು ನನಗೆ ಮಂಗಳೂರಲ್ಲಿದ್ದಾರೆ ರೀ. ಮಂಗಳೂರಿನ ಅವಾಗಲೇ ಹೇಳ್ತಿದ್ದಂಗೆ ಮಂಗಳೂರಿನ ಗಾಳಿ, ಮಂಗಳೂರಿನ ಸಂಸ್ಕೃತಿ, ಮಂಗಳೂರಿನ ಭಾಷೆ, ಮಂಗಳೂರಿನ ಊಟ, ಎಲ್ಲದಕ್ಕಿಂತ ಹೆಚ್ಚಾಗಿ ಮಂಗಳೂರಿನ ಜನರ ಹೃದಯ ಇದೆಯಲ್ಲ, ಮನಸ್ಸಿದೆಯಲ್ಲ, ಅದರಂಥ ಒಂದು ಸವಿಯಾದಂಥದ್ದು, ಅದರಂಥ ಒಂದು ಸುಮಧುರವಾದಂಥದ್ದು. ಏನು ಬೇಕಾದ್ರೂ ಹೇಳಿದ್ರೂ ಕೂಡ ಕಮ್ಮಿನೇ. ನನ್ನ ಮತ್ತು ಮಂಗಳೂರಿನ ನಂಟಿದೆಯಲ್ಲ, ಇದು ನನ್ನ ವೈಫು ಇಲ್ಲಿ ಬಿಸ್ಲೆ ಹತ್ರ ಕೆಳಗಡೆ. ನನಗೆ ಸುಮಾರು ಜನ, ನನ್ನ ವೈಫಿನ ಅಕ್ಕ ಬಂದು ಇಲ್ಲಿ ಸುಳ್ಳಿಯಾಗಿರ್ತಾರೆ. ಸುಮಾರು ಜನ ನನ್ನ ಗೆಳೆಯರು, ನನಗೆ ಬೇಕಾಗಿರೋವಂಥವ್ರು, ನನ್ನ ಸಂಬಂಧಿಕರು ಕೂಡ. ಯಾಕಂತಂದರೆ ಇತ್ತೀಚೆಗಷ್ಟೇ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನನ್ನ ತಮ್ಮ ತರುಣ್ ಅವರು ಮಂಗಳೂರಿನ ಅಳಿಯ ಆಗಿರೋವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರೋವಂಥದ್ದೇ. ನನಗೆ ಮತ್ತೆ ಮಂಗಳೂರಿಗೆ ಬರೋದಕ್ಕೆ ಏನೆಲ್ಲ ಕಾರಣ ಇರುತ್ತೆ ಅಂತಂತಂದರೆ ಇನ್ನೂ ಹೆಚ್ಚು ಕಾರಣ. ನಾನು ಅದೇ ಹೇಳ್ತಾ ಇರ್ತೀನಿ, ಮಂಗಳೂರು ಅಂತಂದರೆ ನನಗೆ ಒಂದು ಪಾಸ್ ಮಾಡಿಸ್ಬಿಟ್ರೂ ಕೂಡ ಕಮ್ಮಿನೇ. ಅಷ್ಟು ಸಲ ಬಂದು ಹೋಗ್ತಾ ಇರ್ತೀನಿ ಮಂಗಳೂರಿಗೆ. ನೀವು ನಂಬಲ್ಲ, ನನ್ನ ಮನೆಯಲ್ಲಿ 2 ಥರದ ಖಾದ್ಯ ಓಡುತ್ತೆ. ಅಂದರೆ ಊಟ, ಅಡುಗೆ ಮನೆಯಲ್ಲಿ ಕಡಲೆಕಾಯಿ ಎಣ್ಣೆ 2 ಲೀಟ್ರ್ ತೊಗೊಂಡ್ರೆ 2 ಲೀಟ್ರು ತೆಂಗಿನ ಎಣ್ಣೆ ತೊಗೋತೀವಿ ನಾವು. ಅಷ್ಟೇ ಈಕ್ವಲ್ ಆಗಿಯೇ ಮನೆಯಲ್ಲಿ ಎರಡೂ ಸಂಸ್ಕೃತಿ ಓಡ್ತಾ ಇರುವಂಥದ್ದು. ಇಲ್ಲಿಯ ಎಲ್ಲ ಹಬ್ಬ ಹರಿದಿನಗಳನ್ನು ಕೂಡ ನಾವು ಆಚರಿಸುವಂಥದ್ದು. ಇವತ್ತಿನ ಈ ಒಂದು ವೇದಿಕೆ ಊದು ಪೂಜೆ ಅಂತಂದರೆ ನಮ್ಮ ನಾಡಿನ ಬಹಳ ಹೆಮ್ಮೆಯ ಒಂದು ನೃತ್ಯದ ಆಯಾಮವಾಗಿರುವಂಥ ಹುಲಿ ವೇಷ. ಇದು ನಮ್ಮ ನಾಡಿಗೆ ಹೆಮ್ಮೆ. ಈ ಥರದ ಒಂದು ನೃತ್ಯದ ಆಯಾಮ ಇದೆಯಲ್ಲ, ಇಲ್ಲಿ ನಾನು ಬರೀ ಒಬ್ಬ ಕಲಾವಿದನಾಗಿ ಹೇಳ್ತಾ ಇಲ್ಲ, ಒಬ್ಬ ಕನ್ನಡಿಗನಾಗಿ ನನಗಷ್ಟೇ ಹೆಮ್ಮೆ ಆಗುತ್ತೆ. ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು. ನಾನು ಈ ಕಾರ್ಯಕ್ರಮಕ್ಕೆ ಬರೀ ಕಲಾವಿದನಾಗಿ ಬಂದಿಲ್ಲ ರೀ, ಒಬ್ಬ ಕನ್ನಡಿಗನಾಗಿ ಬಂದಿದ್ದೇನೆ. ಇವತ್ತು ನೋಡಿ ಏನು ಕಾಕತಾಳೀಯ ಅಂತಂತಂದರೆ, ಇವತ್ತು ಆಗಸ್ಟ್ 15 ಇವತ್ತು ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ಕೃಷ್ಣ ಜನ್ಮಾಷ್ಟಮಿ. ಇವತ್ತು ಎಷ್ಟು ಒಳ್ಳೊಳ್ಳೆಯ ಕೆಲಸಗಳು, ಎಷ್ಟು ಒಳ್ಳೊಳ್ಳೆಯ ದಿವಸ ಎಲ್ಲ ಸೇರಿಕೊಂಡು ಇವತ್ತಿನ ದಿವಸ ಇವತ್ತು ನಾನು ನಿಮ್ಮಗಳ ಜೊತೆಯಲ್ಲಿ ಬರಬೇಕು ಅಂತ ಅನ್ನೋವಂಥದ್ದು ಇದೆಯಲ್ಲ, ಸತ್ಯ ಹೇಳ್ತೀನಿ, ಇದು ನಾವು ನೀವು ಎಣಿಸಿದ್ರೆ ಆಗಲ್ಲ. ಆ ಚಾಮುಂಡೇಶ್ವರಿ ಆಶೀರ್ವಾದ ಇರಬೇಕು ಇವತ್ತು. ಖಂಡಿತವಾಗಲೂ ನಿಮ್ಮನ್ನೆಲ್ಲರನ್ನೂ ಕಣ್ಣಿಂದ ನೋಡೋವಂಥ ಒಂದು ಸೌಭಾಗ್ಯ ಆ ಚಾಮುಂಡೇಶ್ವರಿ ತಾಯಿ ನನಗೆ ತಂದು ಕೊಟ್ಟಿದೆ ಅಂತ ಅನ್ನೋವಂಥದ್ದು ನನಗಷ್ಟೇ ಹೆಮ್ಮೆ. ಇವತ್ತು ಪ್ರಕಾಶ್ ಅವರಿಗೆ ನಾನು ಅದೇ ಹೇಳ್ತಾ ಇದ್ದೆ, ಏನು ಸರ್ ಇಷ್ಟು ಸಪೂರವಾಗಿದ್ದೀರಾ ನೀವು, ಎಲ್ಲಿ ಕಾಣಿಸ್ತಾ ಇಲ್ಲ ಅಂತ. ಆದರೆ ಅವರು ಅಷ್ಟು ಸಪೂರ ಇರ್ಬೋದು, ಆದರೆ ಖಂಡಿತವಾಗಲೂ ಹೃದಯದಿಂದ ಸಿಕ್ಕಾಪಟ್ಟೆ ದೊಡ್ಡವರು ರೀ ಅವರು. ಅಷ್ಟು ಚೆಂದ ನೋಡಿ. ನಾನು ಹೇಳ್ತಾ ಇರೋದು, ಒಬ್ಬ ಮನುಷ್ಯ, ನಾನು ಅದೇ ಹೇಳ್ತಿದ್ದೆ, ಎಷ್ಟು ದಾನ ಧರ್ಮಗಳನ್ನೆಲ್ಲ ಮಾಡಿದ್ದಾರೆ. ನಾನು ಅದೇ ನೋಡಿದಾಗ ಹೇಳ್ತಾ ಇದ್ದೆ, ಒಬ್ಬ ಮನುಷ್ಯ ದೊಡ್ಡವನಾಗುವಂಥದ್ದು, ತುಂಬ ದೊಡ್ಡ ವ್ಯಕ್ತಿ ಆಗುವಂಥದ್ದು ಏನನ್ನು ಪಡ್ಕೊಂಡೆ ಅಂತಲ್ಲ, ನಾನೇನನ್ನು ಕೊಟ್ಟೆ ಅಂತ ಅನ್ನೋವಂಥದ್ದು. ಇವತ್ತು ಪ್ರಕಾಶ್ ಅವರು ಅಷ್ಟು ಸಮಾಜಮುಖಿಯಾದಂಥ ಕೆಲಸಗಳಿಗೆ ತಮ್ಮನ್ನು ತಾವು ಅರ್ಪಣೆ ಮಾಡ್ಕೊಂಡಿರೋವಂಥದ್ದು ಇದೆಯಲ್ಲ. ಇವತ್ತು ನಾವು ಇಷ್ಟೂ ಜನ ಕಲಾವಿದರುಗಳು ಈ ವೇದಿಕೆ ಮೇಲೆ ಬಂದು ನಿಮ್ಮನ್ನೆಲ್ಲರನ್ನೂ ನೋಡೋವಂಥ ಅವಕಾಶವನ್ನು
ಅನುಗ್ರಹವನ್ನು ಇವತ್ತು ಆ್ಯಕ್ಚುಲಿ ಈ ಚಾಮುಂಡೇಶ್ವರಿಯ ಮಡಿಲಿನಲ್ಲಿ ಇವತ್ತು ಇದು ಕಾರ್ಯಕ್ರಮ ಆಗ್ತಾ ಇದೆ ಅಂತಂದರೆ ಅಷ್ಟಕ್ಕಷ್ಟು ಕ್ರೆಡಿಟ್ಸು ಪ್ರಕಾಶ್ ಅವರಿಗೆ ಸೇರಬೇಕು. ಒಂದು ದೊಡ್ಡ ಚಪ್ಪಾಳೆ ಅವರಿಗೆ. ಯಾಕಂತಂದರೆ ನಾನು ಅವ್ರನ್ನ ಜಾಸ್ತಿ ಬಹಳ ನೋಡಿಲ್ಲ, ನಾನು ಭಾಳ ಕಮ್ಮಿ ಪರಿಚಯ. ಆದರೂ ಕೂಡ ಸಿಕ್ಕಿರೋವಂಥ ಕೆಲವೇ ಕ್ಷಣಗಳಲ್ಲಿ ಅವರು ನನ್ನವರಾಗೋದ್ರು, ನನ್ನ ತಮ್ಮ ಆಗೋದ್ರು ಅವರು. ನನಗೆ ನಿಜಕ್ಕೂ ಕೂಡ ಈ ಥರದ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತನ್ನುವಂಥದ್ದು ಭಾಳ ಆಸೆ ರೀ. ಈ ಥರದ್ದನ್ನೆಲ್ಲ ನೋಡಬೇಕು ಅಂತನ್ನುವಂಥದ್ದು. ಇವತ್ತು ಈ ಥರದ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಅತಿಥಿಯಾಗಿ ಆಹ್ವಾನಿಸಿದಂಥ ತಮ್ಮೆಲ್ಲರಿಗೂ ಕೂಡ ದೊಡ್ಡ ನಮಸ್ಕಾರ. ಇವತ್ತು ಖಂಡಿತವಾಗಲೂ ಇವತ್ತು ಎಷ್ಟನೇ ವರ್ಷದ್ದು ಸರ್ ಇದು? 2ನೇ ವರ್ಷದ ಈ ಹುಲಿ ವೇಷದ ಊದು ಪೂಜೆಗೆ ಇವತ್ತು ನನ್ನನ್ನು ಕರೆದಿದ್ದೀರಿ. ಆ ದೇವರ ಅನುಗ್ರಹ ಇದ್ದರೆ ಮುಂದಿನ ವರ್ಷವೂ ಬರ್ತೀನಿ, ಅದ್ರ ಮುಂದಿನ ವರ್ಷವೂ ಬರ್ತೀನಿ. ನಿಮ್ಮಲ್ಲೆರ್ನಾಲ್ವ್ರನ್ನೂ ಮತ್ತೆ ನೋಡುವಂಥ ಒಂದು ಅವಕಾಶ ನನಗೆ ಆ ಭಗವಂತ ತಂದುಕೊಡಲಿ ಅಂತ ಹೇಳ್ತಾ ಈ ಒಂದು ಇನ್ನೇನು ನಡೆಯುವಂಥ ಶುರು ಆಗುವಂಥ ಈ ಕಾರ್ಯಕ್ರಮಕ್ಕೆ ತುಂಬ ಒಳ್ಳೆಯದಾಗಲಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದ ಸರ್. ಅದೇ ರೀತಿ ನಾನು ಅದೇ ಹೇಳಿದ್ದು, ತುಳುನಾಡು ಅಂತ ಬಂದಾಗ ನಿಮಗೆ ಒಂದು ಬೇರೆ ಕನೆಕ್ಟ್ ಇದೆ ಅಂತ ಹೇಳುವುದು. ಸರ್, ನಿಮ್ಮ ಕಂಠದಲ್ಲಿ ಇತ್ತ ಆ್ಯಕ್ಟಿಂಗಿಗೂ ಸೈ, ಅತ್ತ ಡಾನ್ಸಿಗೂ ಸೈ, ಕಾಮಿಡಿ ಹೇಳೋದೇ ಬೇಡ, ಎಲ್ರಿಗೂ ಗೊತ್ತಿದೆ. ಸರ್, ಒಂದು ನಿಮ್ಮ ಕಂಠದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಹಾಡು ಬಂದರೆ ಇದರಷ್ಟು ಮೆರುಗು ಮತ್ತು ಯಾವುದು ಇಲ್ಲ ಅಂತ ಹೇಳಿ ನಾವು ಅನ್ಕೋಬೋದು. ಪದ್ಯ ಬೋಡೆ ಬೊಡ್ಚೆ ಎಸ್ ಬೋರ್ಡು ಬಂದಿದ್ದು ನೋಡ ಜೋರಾಯಿನ ತಾಟಿ ಮಾತಿರ್ಲಕ್ಕೋರ್ಲೆ. ಎಸ್ ಸರ್, ಎಲ್ಲರ ಒಂದು ಒತ್ತಾಯದ ಮೇರೆಗೆ ನೀವು ಹಾಡು ಹಾಡೋದಿದ್ರೆ ಡ್ಯಾನ್ಸ್ ಮಾಡಿಸ್ಲಿಕ್ಕೂ ನಾವಂತೂ ರೆಡಿ. ಎಸ್ ಸರ್, ಒಂದು ಹಾಡು. ನೀವು ಎಲ್ಲ ಫಿಟ್ಟಿಂಗ್ ಇಟ್ಬಿಟ್ಟು ಹಿಂದಕ್ಕೆ ಹೋಗ್ಬಿಟ್ರೆ ಹೆಂಗೆ ನೀವು? ನಾನು ಕಲಾವಿದ. ಹಾಡಿನಲ್ಲಿ ಯಾವುದೇ ಥರದ ಶಾಸ್ತ್ರೀಯವಾದಂಥ ತರಬೇತಿನ ಪಡ್ಕೊಂಡಿರೋವಂಥವನ್ನಲ್ಲ. ಆದರೂ ಕೂಡ ಇವತ್ತು ನಾವು ಎಷ್ಟು ಜನ ಕಲಾವಿದರುಗಳಲ್ಲಿ ಸೇರಿದ್ದೀವಿ ಅಂತಂತಂದರೆ ಮನೋರಂಜನೆ ಅನಿವಾರ್ಯ. ನೀವು ಒಳ್ಳೆಯದನ್ನು ಮಾತ್ರ ಸೇವಿಸಿ ಕೆಟ್ಟದನ್ನು ಬಿಟ್ಟುಬಿಡ್ತೀರಾ ಅಂತ ನಂಬಿಕೊಂಡು ಹಾಡೋ ಪ್ರಯತ್ನ ನಾವು ಮಾಡ್ತೀನಿ, ಕೇಳೋ ಪ್ರಯತ್ನ ನೀವು ಮಾಡಬೇಕು ಅಂತ ಹೇಳ್ತಾ, ಇದು ದೇವರ ಕಾರ್ಯಕ್ರಮ, ಒಂದು ದೇವ್ರ ಮೇಲಿನ ಒಂದು ಹಾಡಾಗಲಿ ಅಂತ. ಇಲ್ಲಿ ಬರಲ್ಲ, ಅಲ್ಲೇ. वराहरूपं दैववरिष्ठं वराहरूपं दैववरिष्ठं वरस्मितवदनं वक्रतुण्डधर रक्षाकवचम् शिवसम्भूत भुवि संजात ನಂಬಿದವಗಿಂಬು ಕೊಡುವವನೀತ ಸಾವಿರ ದೈವದ ವರ ಸಂಪ್ರೀತ ಬೇಡುತ್ತ ನಿಂದೆವು ಆರಾಧಿಸುತ್ತ ತಪ್ಪ ಮಗರಿಸ ಮಗರಿಸ ಸರಿ ಸರಿ ಗಮ ಪಪ್ಪ ಮಗರಿಸ ಮಗರಿಸ ಗರಿಸ ಸರಿ ಸರಿ
ಎಸ್ ಥ್ಯಾಂಕ್ ಯು ಸೋ ಮಚ್ ಸರ್. ಬಟ್ ವಿ ಆರ್ ನೆವರ್ ಎಕ್ಸ್ಪೆಕ್ಟೆಡ್, ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ದೈವದ ಸಾಂಗ್ ಜೊತೆಗೆ ಅದಕ್ಕೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರಂತ ನೋಡಿದರೆ ಅವರು ಹಾಕಿರುವಂಥ ಶೂ ಅನ್ನು ಬಿಚ್ಚಿ ಇವತ್ತಿನ ಈ ಒಂದು ಬಹಳ ಬ್ಯೂಟಿಫುಲ್ ಆಗಿರುವಂಥ ಸಾಂಗ್ ಶರಣ್ ಅವರು ಹಾಡಿದ್ದಾರೆ. ಒಮ್ಮೆ ಜೋರಾಗಿರುವಂಥ ಚಪ್ಪಾಳೆ ಬರಬೇಕು. ಇನ್ನೊಂದು ವಿಷಯ ನಾನು ಹೇಳಲೇಬೇಕು, ನಾವು ನಮ್ಮವರು ಅಂತ ಹೇಳಿ ಎಲ್ಲರೂ ಅಂದ್ಕೊಳ್ಳೋದಿಲ್ಲ, ಬಟ್ ನಮ್ಮ ಮಂಗಳೂರಿಗೆ ಕಾಲಿಟ್ಟ ಕ್ಷಣವೇ ನಮ್ಮೆಲ್ಲರ ಪ್ರೀತಿಯ ಪ್ರಕಾಶ್ ಕುಂಪಳ ಸರ್ ಬಿಡಿ, ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಕೂಡ ಕುಂಪಳ ಅಂತ ಅಲ್ಲ ರಾಜ್ಯದಲ್ಲಿ ಫೇಮಸ್ ಆಗಿರುವಂಥವ್ರು ನಿಮ್ಮವರು ಅಂತ ಹೇಳಿ ನಮ್ಮವ್ರನ್ನ ಅನ್ಕೊಂಡ್ರಲ್ಲ ಸರ್, ಇದಕ್ಕೆ ಬರಲಿ ಒಮ್ಮೆ ಜೋರಾಗಿರುವಂಥ ಚಪ್ಪಾಳೆ. ನಿಮ್ಮ ಈ ಪ್ರೀತಿ ಪ್ರೇಮ ಯಾವತ್ತೂ ಕೂಡ ನಮ್ಮ ತುಳುವರ ಮೇಲೆ ಇದೇ ರೀತಿ ಇರಲಿ ಅಂತ ಹೇಳಿ ನಾವು ಕೂಡ ಆಶಿಸ್ತಾ, ಸರ್ ಪಿರೋರ ಮಾತೆರೆಗ್ಲ ಸೊಲ್ಮೇಲು ಅಂತ ಹೇಳಿ ನಮ್ಗೆ ಇನ್ನೂ ಖುಷಿ ಆಗುತ್ತೆ. ತುಳುನಾಡ್ದ ಸ್ವಲ್ಪ ನಿಧಾನಕ್ಕೆ. ಓಕೆ, ತುಳುನಾಡ್ದ ತುಳುನಾಡದ ಮಾತೆರೆಗ್ಲ ಸೊಲ್ಮೇಲು. ಎಸ್, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇನ್ನೊಂದು ಮಾತು ಕೊಡ್ತೀನಿ ರೀ, ನನಗೆ ತುಳು ಕಲಿಬೇಕು ಅಂತ ಬಹಳ ಇಷ್ಟ. ಗೊತ್ತಿಲ್ಲ ಏನೋ ಈ ವೇದಿಕೆ ಮೇಲೆ ನಾನು ಒಂದು ಮಾತು ಹೇಳಬೇಕು ಅಂತ ಅನಿಸುತ್ತಾ ಇದೆ. ನೆಕ್ಸ್ಟ್ ಟೈಮ್ ಈ ಕಾರ್ಯಕ್ರಮಕ್ಕೆ ಬರೋದು ಬೇಕಾದರೆ ಖಂಡಿತವಾಗ್ಲೂ ತುಳು ಕಲ್ತಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ತುಳುವಲ್ಲಿ ಮಾತಾಡ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಥ್ಯಾಂಕ್ ಯು.